ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತಹ ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕಂಪನಿಲಿ ಹೇಗಂತ ಹೇಳಿದ್ರೆ ಎಲ್ಲ ತರ ಕೆಲಸ ಇದೆ. ಲೈಕ್ ನೀವೇನಾದ್ರೂ BCom ಇಲ್ಲ BBM ಇಲ್ಲ ಯಾವುದೇ ತರದ ಡಿಗ್ರಿಗಳು ಲೈಕ್ BC ಆಗಿರ್ಬೋದು ಇಲ್ಲ MC ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ತರ ಮಾಡಿ ನೀವು ಕೆಲಸ ಹುಡುಕ್ತಾ ಇದ್ದೀರಾ ನಿಮ್ಮ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಇಲ್ಲಿ ಕೆಲಸ ಇದೆ. ಆಯ್ತಾ? ಸೊ ಎಕ್ಸ್ಪೀರಿಯನ್ಸ್ ಇರೋರ್ಗೂ ಕೂಡ ಕೆಲಸ ಇದೆ, ಎಕ್ಸ್ಪೀರಿಯನ್ಸ್ ಇಲ್ದಿರೋರ್ಗೂ ಕೂಡ ಕೆಲಸ ಇದೆ. ಸೊ ನಿಮ್ಮ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್ ಕೆಲಸ ಇದೆ. ಆ ತರ ಕೆಲಸ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಲೈಕ್ ಲ್ಯಾಂಗ್ವೇಜ್ ಬೇಸ್ಡ್ ಕೆಲಸ ಕೂಡ ಇದೆ. ಸೊ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದು ತುಂಬಾ ಚಂದ ಹಣ ಕೂಡ ಕೊಡ್ತಾರೆ. ಗಂಟೆಗೆ ಇಷ್ಟು ಅಂತ ಕೊಡ್ತಾರೆ. ಆಯ್ತಾ? ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಗಂಟೆಗೆ ಇಷ್ಟು ಅಂತ ಕೊಡ್ತಾರೆ. ಸೊ ಪಾರ್ಟ್ ಟೈಮು ಇದೆ, ಫುಲ್ ಟೈಮು ಇದೆ. ನಿಮ್ಗೆ ಯಾವ ಕೆಲಸ ಬೇಕು ಅದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಗಂಟೆಗೆ ಏನಿಲ್ಲ ಅಂತ ಹೇಳಿದ್ರು ಲೈಕ್ 3,000ದಿಂದ 4,000 ತನಕ ಕೊಡ್ತಾರೆ. ಗಂಟೆ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ತುಂಬಾ ಜನ ಅನ್ಕೋಬಹುದು ಹೇಗದು 3,000 ಕೊಡ್ತಾರೆ ಗಂಟೆಗೆ ಅಂತ. ಆ ತರ ಅಲ್ಲ. ಈಗ ಪ್ರಾಜೆಕ್ಟ್ಗೆ 1 ಗಂಟೆದ್ದು ಇಷ್ಟು ಹಣ ಅಂತ ಇರ್ತದೆ. ಸೊ ಅದು ನೀವು 1 ಗಂಟೆ ಮಾಡ್ತಿರೋ ಇಲ್ಲ 4 ಗಂಟೆ ಮಾಡ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ, ಅವರು ಗಂಟೆಗೆ ಇಷ್ಟು ಅಂತ ಕೊಡ್ತಾರೆ. ಸೊ ನೀವು ಅದು ಮಾಡಿದ ಕೂಡ ನಿಮ್ಗೆ ಇಲ್ಲಿ ಹಣ ಸಿಗುವಂತದ್ದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಯಾವ ಪ್ಲಾಟ್ಫಾರ್ಮ್, ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಂತ ಹೇಳಿದ್ರೆ, ನನ್ನ ಚಾನಲ್ ಫಸ್ಟ್ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಲ್ಲ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಈ ತರನೇ ಜಾಬ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಾ ಇರ್ತೀನಿ ನನ್ನ ಚಾನಲ್ ಅಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮ್ಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಫ್ರೆಂಡ್ಸ್, ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು Micro-1 ಅಂತ. ಸೊ ಇಲ್ಲಿ ನಿಮ್ಗೆ AI ರಿಲೇಟೆಡ್ ಕೆಲಸ ಎಲ್ಲ ಸಿಗ್ತದೆ. ಓಕೆನಾ? ತುಂಬಾನೇ ಕೆಲಸ ಇರುತ್ತೆ ಇಲ್ಲಿ. ಡೇಟಾ ಇವ್ಯಾಲ್ಯೂಷನ್ ಆಗಿರ್ಬೋದು, ಇಲ್ಲ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಅನೋಟೇಷನ್, ಆ ತರದ್ದು ಕೆಲಸ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಇದು ಇದ್ರದ್ದು ವೆಬ್ಸೈಟ್, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಮಾಡಿ. ಸೊ ಅದು ಓದಿದ ಕೂಡ ನಿಮ್ಗೆ ಈ ತರ ಒಂದು ಕಾಣ್ಲಿಕ್ಕೆ ಸಿಗ್ತದೆ ಇಂಟರ್ಫೇಸ್. ಓಕೆನಾ? Micro-1 ಅಂತ ಪ್ಲಾಟ್ಫಾರ್ಮ್ ಹೆಸರು. ಸೊ ತುಂಬಾನೇ ಕೆಲಸ ಇದೆ. ಓಕೆ, ನಂಗೆ ಕೆಲವೊಂದು ಲೈಕ್ ಸ್ಟೂಡೆಂಟ್ಸ್ಗಳು ಎಲ್ಲ ಕೇಳ್ತಾ ಇದ್ರಿ ಲೈಕ್ ನಮ್ಮ ಎಜುಕೇಶನ್ ರಿಲೇಟೆಡ್ ಏನಾದರೂ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ನಿಮಗೆ ಒಂಥರ ಏನ್ ಮಾಡಿಸಿದ್ದು ಅಂತಾನೆ ಹೇಳ್ಬೋದು. ಇಲ್ಲ ಫ್ರೆಶರ್ಸ್ಗಳು ಎಲ್ಲೂ ಕೆಲಸ ಸಿಕ್ಕಿಲ್ಲ ಬಟ್ ನೀವು ಕೆಲಸ ಹುಡುಕ್ತಾ ಇದ್ದೀರಾ ನಿಮ್ಮ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್. ಓಕೆ, ಸೊ ಅದು ಇಲ್ಲಿದೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತದೆ, ಕೆಲವೊಬ್ಬರಿಗೆ ಲೇ ಆಫ್ಸ್ ಆಗಿರ್ತದಲ್ಲ, ಅಂಥವ್ರಿಗೆ ಕೂಡ ಇಲ್ಲಿ ಮಾಡ್ಲಿಕ್ಕೆ ಕೆಲಸ ಇದೆ, ತುಂಬಾನೇ ಇದೆ. ಆಯ್ತಾ? ಎಕ್ಸ್ಪೀರಿಯನ್ಸ್ ಇರೋರ್ಗಂತೂ ಅಲ್ಟಿಮೇಟ್ ಆಪರ್ಚುನಿಟಿ. ತುಂಬಾ ಚಂದ ಹಣ ಕೂಡ ಕೊಡ್ತಾರೆ ಗಂಟೆಗೆ. ನೀವೇ ನೋಡ್ತಾ ಇದ್ದೀರಲ್ವಾ, ತುಂಬಾ ಚಂದ ಹಣ ಇದೆ. ಓಕೆ, ಫ್ರೆಶರ್ಸ್ಗೆ ಕೂಡ ಬೇಕಾಗಿರುವಂಥದ್ದು ಇಲ್ಲಿ ಕೆಲಸ ಇದೆ. ಸೊ ನಿಮ್ಮ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಲೈಕ್ ಡೇಟಾ ಡೆವಲಪರ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು, ಅನೋಟೇಷನ್, ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಮತ್ತೆ ಟೀಚಿಂಗ್ ರಿಲೇಟೆಡ್ ಕೆಲಸ ಇರ್ಬೋದು. ತುಂಬಾನೇ ಕೆಲಸ ಇದೆ, ನೀವೇ ನೋಡ್ತಾ ಇರ್ಬೋದು. ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಇರ್ಬೋದು, ಲೈಕ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಭಾಷೆಯಲ್ಲಿ ಆಲ್ಮೋಸ್ಟ್ ಕೆಲಸ ಇದೆ. ಸೊ ನಿಮ್ಗೆ ಯಾವುದು ಬೇಕು ಅದಕ್ಕೆ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಓಕೆ, ತುಂಬಾನೇ ಕೆಲಸ ಇದೆ. BCom ಕಲ್ತವರಿಗೆ ಲೈಕ್ ಮಾರ್ಕೆಟಿಂಗ್ ರಿಲೇಟೆಡ್ ಎಲ್ಲ ಕೆಲಸ ಇದೆ, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಕೆಲಸ ಇದೆ. ಓಕೆ, ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು, ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇದ್ದು ಕೆಲಸ ಮಾಡೋರಿಗೆ. ಓಕೆ, ಸೊ ನಾನಿವಾಗ ಒಂದಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದಂತ. ಸೊ ನಿಮಗೆ ಯಾವ್ದು ಬೇಕು ಅದಕ್ಕೆ ನೀವು ಅಪ್ಲೈ ಮಾಡಿ. ಓಕೆ, ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕೆಲಸಕ್ಕೆ. ನಾನು ವಾಯ್ಸ್ ಅಂತ ಹುಡುಕ್ತೀನಿ. ನಾನು ಒಂದು ಆಲ್ರೆಡಿ ನೋಡಿಟ್ಟಿದ್ದೀನಿ ಯಾವ್ದು ಕೆಲಸ ಅಂತ. ಇದು ವಾಯ್ಸ್ ಆಕ್ಟರ್ ಆರ್ ಆಕ್ಟ್ರೆಸ್. ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಗಂಟೆಗೆ $20-50 ಕೊಡ್ತಾರೆ. $20-50 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಅಂತ ಕೂಡ ತಿಳಿಸ್ತೀನಿ. ಇವಾಗ 20 ಅಂತ ಹೇಳಿದ್ರೆ 95 ಅಲ್ವಾ ಇವಾಗ ನಮ್ದು ಡಾಲರ್ ರೇಟ್. ಸೊ ನಮ್ಗೆ ಏನಿಲ್ಲ ಅಂತ ಹೇಳಿದ್ರೆ $1,900 ಸಿಗ್ತದೆ, ಅದು ಗಂಟೆಗೆ. ಆಯ್ತಾ? ಗಂಟೆ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ನಿಮ್ಗೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಇದು 1 ಗಂಟೆ ಪ್ರಾಜೆಕ್ಟ್, ನೀವು ಎಷ್ಟು ಗಂಟೆ ಬೇಕಾದ್ರೂ ತಗೊಳ್ಳಿ. ಓಕೆನಾ? ಸೊ ಅವರ ಲೆಕ್ಕದಲ್ಲಿ 1 ಗಂಟೆ ಪ್ರಾಜೆಕ್ಟ್. ನೀವು ಅದನ್ನ 4 ಗಂಟೆ ತಗೊಂಡ್ರೆ ನಿಮ್ಗೆ 1,900 ಸಿಗ್ತದೆ, 5 ಗಂಟೆ ತಗೊಂಡ್ರೆ 1,900 ಸಿಗ್ತದೆ, ನಿಮ್ಮ ಕೆಪಾಸಿಟಿ ಮೇಲೆ. ಸೊ ಅವರ ಪ್ರಕಾರ ಗಂಟೆ ಅಂತ ಹೇಳಿದ್ರೆ ಆ ಥರ. ಆಯ್ತಾ? ಸೊ ನೀವು ಆ ಥರ ಕೆಲಸ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗ್ತದೆ. ನಾನು ಈಗ ವಾಯ್ಸ್ ಆಕ್ಟರ್ ಆರ್ ಆಕ್ಟ್ರೆಸ್ಗೆ ಅಪ್ಲೈ ಮಾಡುವಂಥದ್ದು. ನೀವು ನಿಮಗೆ ಬೇಕಾಗಿರೋದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಅವರದ್ದು ಮೈಕ್ರೋ ಇದು ಕಂಪನಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ರಿಮೋಟ್, ಮನೆಯಲ್ಲೇ ಮಾಡುವಂಥ ಕೆಲಸ.
ಮತ್ತೆ ವಾಯ್ಸ್ ರೇಟೆಡ್ ಕೆಲಸ ನಾನು ಅಪ್ಲೈ ಮಾಡ್ತಾ ಇರೋದು. ಸೊ ಇದು ನಂಗೆ ಈಸಿ ಅಂತ ಅನಿಸ್ತು. ಸೊ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಡೆಲಿವರೇಬಲ್ ಅಂತ ಹೇಳಿದ್ರೆ ಲೈಕ್ ಡೆಲಿವರ್ ಹೈ ಕ್ವಾಲಿಟಿ ವಾಯ್ಸ್ ಪರ್ಫಾರ್ಮೆನ್ಸ್ ಅಕ್ರಾಸ್ ವೇರಿಯಸ್ ಜನರೇಸ್ ಲೈಕ್ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ನೆರೇಟಿವ್ ಅಂಡ್ ಕ್ಯಾರೆಕ್ಟರ್ ರಿವನ್ ಸ್ಕ್ರಿಪ್ಟ್. ಅವ್ರ ಸ್ಕ್ರಿಪ್ಟ್ ಕೊಡ್ತಾರೆ, ಅದನ್ನು ನಾನು ಒಂಥರ ಹೇಳುವಂಥದ್ದು, ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಅವರಿಗೆ, ಆಯ್ತಾ. ಕಮರ್ಷಿಯಲ್ ಇರ್ಬೋದು, ಇಲ್ಲ ನೆರೇಟಿವ್ ಇರ್ಬೋದು, ಆ ಥರ. ಓಕೆ, ಇಂಟರ್ಪ್ರಿಟ್ ಸ್ಕ್ರಿಪ್ಟ್ ವಿತ್ ಎಮೋಷನಲ್ ಡೆಪ್ತ್ ಆ್ಯಂಡ್ ನಾನ್ಸ್, ಅಡ್ಜಸ್ಟಿಂಗ್ ಅ ವೋಕಲ್ ಟೋನ್ ಆಸ್ ಅ ಡೈರೆಕ್ಟೆಡ್ ಟು ಅಚೀವ್ ಡಿಸೈರ್ಡ್ ಔಟ್ಕಮ್, ಆಯ್ತಾ. ಕೆಲವೊಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅದು ಎಮೋಷನಲ್ ಆಗಿ ಹೇಳುವಂಥದ್ದು, ಆ ಥರ ವಾಯ್ಸ್ ಚೇಂಜ್ ಮಾಡುವಂಥದ್ದು, ಆ ಥರ. ಸೊ ಪಾರ್ಟಿಸಿಪೇಟ್ ಇನ್ ದ ಲೈವ್ ಡೈರೆಕ್ಷನ್ ಸೆಷನ್ ವಿತ್ ದ ಕ್ಲೈಂಟ್ಸ್ ಆ್ಯಂಡ್ ಕ್ರಿಯೇಟಿವ್ ಲೀಡ್ಸ್ ಟು ರಿಫೈನ್ ಆ್ಯಂಡ್ ಪರ್ಫೆಕ್ಟ್ ವೋಕಲ್ ಡೆಲಿವರಿ. ಸೊ ಲೈವ್ ಡೈರೆಕ್ಷನ್ ಸೆಷನ್ ಎಲ್ಲ ಅಟೆಂಡ್ ಆಗಬೇಕಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರೆಕಾರ್ಡ್ ಪ್ರೊಫೆಷನಲ್ ಗ್ರೇಡ್ ಆಡಿಯೋ ಫ್ರಮ್ ಅ ಪರ್ಸನಲ್ ಸ್ಟುಡಿಯೋ ಎನ್ವಿರಾನ್ಮೆಂಟ್ ಇನ್ಶೂರಿಂಗ್ ಅ ಕ್ಲಾರಿಟಿ ಆ್ಯಂಡ್ ಟೆಕ್ನಿಕಲ್ ಎಕ್ಸಲೆನ್ಸ್. ಸೊ ಮತ್ತೆ ಅದೆಲ್ಲ ಹೇಳ್ತಾ ಇದ್ದಾರೆ, ಅವ್ರದ್ದು ರಿಕ್ವೈರ್ಮೆಂಟ್ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಏನು ಕ್ವಾಲಿಫಿಕೇಶನ್ ಅಂತ ಇಲ್ಲಿ ಹಾಕಿದ್ದಾರೆ, ಆಯ್ತಾ. ನಮಗೆ ಎಮೋಷನಲಿ ಸ್ಕ್ರಿಪ್ಟ್ ಓದಲಿಕ್ಕೆಲ್ಲ ಗೊತ್ತಿರಬೇಕು, ಆಯ್ತಾ. ವಾಯ್ಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ, ಮಾಡ್ಯುಲೇಷನ್ ಮಾಡ್ಲಿಕ್ಕೆ ಇರ್ತದೆ ನಂದು ಕೆಲಸಕ್ಕೆ, ಆಯ್ತಾ. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಗುಡ್, ಇಲ್ಲ ಅಂತ ಹೇಳಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇರೋದು. ಓಕೆ, ನಾನು ನಿಮ್ಗೊಂದು ಅಪ್ಲೈ ಮಾಡಿ ತೋರಿಸುವಂಥದ್ದು ಕೆಲಸಕ್ಕೆ. ಓಕೆ, ನೀವು ಇದಕ್ಕೆ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಕೆಲವೊಬ್ಬರಿಗೆ ಇದು ಆಗದೆ ಇರ್ಬೋದು. ಸೊ ನೀವೇನೊಂದು BCom ಕಲ್ತೀರಾ, ನಿಮಗೆ ಲೈಕ್ ನಂಗೆ ಅಷ್ಟು ಐಡಿಯಾ ಇಲ್ಲ ಕಾಮರ್ಸ್ ರಿಲೇಟೆಡ್, ಲೈಕ್ ಬಿಸ್ನೆಸ್ ಇರ್ಬೋದು, ಇಲ್ಲ ಫೈನಾನ್ಸ್ ಇರ್ಬೋದು, ಆ ಥರ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ತುಂಬ ಕೆಲಸ ಇದೆ, ನೀವೇ ನೋಡ್ತಾ ಇರ್ಬೋದು, ತುಂಬ ಕೆಲಸ ಇದೆ. ಓಕೆ, ನಾನು ಇವಾಗ ಇದಕ್ಕೆ ಅಪ್ಲೈ ಮಾಡ್ತಾ ಇರೋದು. ಸೊ ಇದು ಸ್ವಲ್ಪ ಇದು ಈಸಿ, ನನಗೆ ಈಸಿ ಅಂತ. ಸೊ ನಾನಿಲ್ಲಿ ಈ ಥರ ನಿಮಗೆ ಕೂಡ ಅಲ್ಲಿ ಈ ಥರನೇ ಕಾಣಲಿಕ್ಕೆ ಸಿಗ್ತದೆ. ಓಕೆನಾ. ಸೊ ಇದನ್ನು ನೀವು ಫಿಲ್ ಮಾಡುವಂಥದ್ದು, ಮತ್ತು ನಿಮ್ಮದು ಮೇಲ್ ಅಡ್ರೆಸ್ ಹಾಕುವಂಥದ್ದು. ಇಲ್ಲಿ ಫೋನ್ ನಂಬರ್, ಇಲ್ಲಿ ಫಸ್ಟ್ ಕಂಟ್ರಿ ಚೇಂಜ್ ಮಾಡಬೇಕು, ಇಲ್ಲಿ ಕಂಟ್ರಿ ಚೇಂಜ್ ಮಾಡಿ ಇಲ್ಲಿ ನಂಬರ್ ಹಾಕುವಂಥದ್ದು, ಆಯಿತಾ. ಸೊ ಈ ಥರ ನಂಬರ್ ಹಾಕುವಂಥದ್ದು, ಮತ್ತು ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ರೆ ಅದರ URL ಹಾಕಬೇಕು. ನೆಕ್ಸ್ಟ್ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು, ಮತ್ತು ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಆನ್ಸರ್ ಅ ಫ್ಯೂ ಕ್ವಶನ್ಸ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್ ದ ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಒನ್ಕ್ಕಿಂತ ಜಾಸ್ತಿ, ಸೊ ಒನ್ ಅಷ್ಟೇ ಇರೋದು. ಹೌ ಮೆನಿ ಹವರ್ಸ್ ಪರ್ ವೀಕ್ ಆರ್ ಯು ಅವೈಲೇಬಲ್ ಟು ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು 20 ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಹವರ್ಲಿ ರೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು $20 ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮಿನಿಮಮ್ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್, ಡೂ ಯು ಹ್ಯಾವ್ ಅ ಫಾರ್ಮಲ್ ಟ್ರೈನಿಂಗ್ ಆರ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದ ವೋಕಲ್, ಅದು ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್, ಕ್ಯಾನ್ ಯು ರಿಲಯಬ್ಲಿ ಪರ್ಫಾರ್ಮ್ ಸ್ಪೆಸಿಫಿಕ್ ಎಮೋಷನಲ್ ಟರ್ನ್ ಆನ್ ಡೈರೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಅದು ಇಂಪಾರ್ಟೆಂಟ್ ಥಿಂಗ್, ಎಸ್ ಅಂತಲೇ ಕೊಡಬೇಕು. ಡ್ಯೂ ಹ್ಯಾವ್ ಅ ಪ್ರೊಫೆಷ್ನಲ್ ಕ್ವಾಲಿಟಿ ರೆಕಾರ್ಡಿಂಗ್ ಸೆಟಪ್, ಇದು ಅಂತ ಕೇಳ್ತಾ ಇದ್ದಾರೆ. ಎಸ್, ಅದಾದಮೇಲೆ ಇದು ಕ್ವಶನ್. ಓಕೆ, ಸೊ ಎಲ್ಲದಕ್ಕೆ ಎಸ್ ಅಂತಲೇ ಕೊಡಬೇಕು. ಓಕೆ, ನೆಕ್ಸ್ಟ್, ಯು ಆರ್ ಒನ್ ಸ್ಟೆಪ್ ಅವೇ ಫ್ರಮ್ ಮೂವಿಂಗ್ ಫಾರ್ವರ್ಡ್ ವಿತ್ ಮೈಕ್ರೋ ಒನ್ ಫಾರ್ ದ ವಾಯ್ಸ್ ಆಕ್ಟರ್ ಆರ್ ಆಕ್ಟ್ರೆಸ್ ರೋಲ್. ಸೊ ಯು ಕ್ಯಾನ್ ರಿವ್ಯೂ ಹಿಯರ್ ಅಂತ ಹಾಕಿದ್ದಾರೆ. ಸೊ ಇವಾಗ ಇಂಟರ್ವ್ಯೂ ಇರ್ತದೆ. ಓಕೆ, ಟೈಮ್ 28 ನಿಮಿಷ ಕೊಡ್ತಾರೆ. ಸೊ ವಾಯ್ಸ್ ಪರ್ಫಾರ್ಮೆನ್ಸ್ ನಂದು. ಸೊ ನನಗೆ ಆ ಥರದ್ದು ಕ್ವಶನ್ಸ್ ಎಲ್ಲ ಕೊಡ್ತಾರೆ. ಸೊ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 1 ತಾರೀಕು ಅಂತ ಹೇಳಿದ್ರೆ, ಇವತ್ತು ನಾನು ಅಪ್ಲೈ ಮಾಡ್ತಾ ಇರೋದು 29. ಸೊ ನನಗೆ 2 ದಿನ ಕೊಟ್ಟಿದ್ದಾರೆ, ಇವತ್ತು ಮತ್ತು ನಾಳೆ. ಓಕೆ, ಲಾಸ್ಟ್ ದಿನ 1 ತಾರೀಕಿಗೆ. ಓಕೆ, ಸೊ ನಿಮಗೆ ಕೂಡ ಹಾಗೇ ಕೊಡ್ತಾರೆ. ಓಕೆ, ಅದರೊಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ನೀವು ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ತೊಗೊಳ್ಳುವಂಥದ್ದು, ಟೇಕ್ ದ ಇಂಟರ್ವ್ಯೂ. Next, please note that interview will take 28 minutes with each questions having a limited time for a response. You will answer by speaking or typing. Okay, now ensure you are in a quiet spot with a stable internet connection. This interview will be recorded and available in your profile link. Okay, so ನಂದು ವಾಯ್ಸ್ ಪರ್ಫಾರ್ಮೆನ್ಸ್, ಡೈರೆಕ್ಷನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಲೈವ್ ಸೆಷನ್ ಕೊಲಾಬ್ರೇಷನ್, ಹೋಮ್ ಸ್ಟುಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಆಡಿಯೋ ಪ್ರೊಡಕ್ಷನ್ ವರ್ಕ್ ಫ್ಲೋ, ರಿಮೋಟ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರೊಡಕ್ಷನ್ ಕೋಆರ್ಡಿನೇಷನ್, ಈ ಥರ ಇರ್ತದೆ. ಓಕೆ, ಇದರ ಮೇಲೆ ಕ್ವಶನ್ಸ್ ಇರುತ್ತೆ, ಅದನ್ನು ನಾನು ಆನ್ಸರ್ ಮಾಡುವಂಥದ್ದು. ಓಕೆ, ಸೊ ಅವರು ಇದು ಕ್ಯಾಮರಾ ಅನೇಬಲ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದನ್ನು ಮಾಡಬೇಕು ನಾವು. ನಾನಿಲ್ಲಿ ಕ್ಯಾಮರಾ ಹೈಡ್ ಮಾಡಿದ್ದೀನಿ ನಂದು ಲ್ಯಾಪ್ಟಾಪಿದ್ದು, ನಾನು ಜಸ್ಟ್ ತೋರಿಸುವಂಥದ್ದಲ್ಲ ನಿಮಗೆ, ಅದಕ್ಕೆ.
ಸೊ ಕ್ಲಿಕ್ ಸ್ಪೀಕ್ ಬಟನ್, ಓಕೆ, ಆ್ಯಂಡ್ ರೀಡ್ ದ ಲೈನ್ ಬಿಲೋ ಔಟ್ ಲೌಡ್. ಟೆಸ್ಟಿಂಗ್, ಡು ಯು ಹಿಯರ್ ಮೀ ಝಾರಾ ಅಂತ ಹೇಳಬೇಕು ಇದು ಒತ್ತಿ. ಓಕೆ, ನಿಮಗೆ ಇಂಟರ್ವ್ಯೂವಿಂದ ಈ ಥರ ಕಾಣಲಿಕ್ಕೆ ಸಿಗ್ತದೆ. ನನಗೆ ಅಲ್ಲಿ ಅಲೋ ಮಾಡ್ತಾ ಇಲ್ಲ ಅದು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕೆ, ಅದಕ್ಕೆ ನಾನು ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಸೌಂಡ್ಸ್ ಗುಡ್, ಸ್ಟಾರ್ಟ್ ಇಂಟರ್ವ್ಯೂ. ಅದಾದಮೇಲೆ ಈ ಥರ ಓಕೆ ಅವ್ರು ಮಾತಾಡ್ತಾರೆ, ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನಾವು ಆನ್ಸರ್ ಹೇಳುವಂಥದ್ದು ಇಲ್ಲಿ. ಓಕೆ, Hi Sushmita, my name is Zara. I'm an AI recruiter at Micro One. Thank you for joining the interview. How's your day going so far? ಸೊ ಈ ಥರ ಎಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ, ನೀವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡುವಂಥದ್ದು. ವಾಯ್ಸ್ ಪರ್ಫಾರ್ಮೆನ್ಸ್ ಅಂತೆ, ಡೈರೆಕ್ಷನ್ ಏನೋ ಹ್ಯಾಂಡ್ ಅಂತೆ, ಹೋಮ್ ಸ್ಟುಡಿಯೋ ಅದಂತೆ, ರಿಮೋಟ್ ಏನೋ ಅಂತೆ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಇದು ನನ್ನ ಜಾಬ್ ಅಕಾರ್ಡಿಂಗ್ ಅವ್ರು ಕ್ವಶನ್ ಕೇಳುವಂಥದ್ದು. ಸೊ ನಿಮಗೆ ನಿಮ್ಮ ಜಾಬ್ ಅಕಾರ್ಡಿಂಗ್ ಕ್ವಶನ್ ಕೇಳ್ತಾರೆ. ಓಕೆ, 28 ನಿಮಿಷ ಇರ್ತದೆ. ಈ ಥರ ಇಂಟರ್ವ್ಯೂ ಇರುತ್ತೆ. ಇದು ಬೇಸಿಕಲಿ AI ಇಂಟರ್ವ್ಯೂ. ಓಕೆ, ಸೊ ಅವ್ರು AI ಒಬ್ಬರು ಮಾತಾಡ್ತಾರೆ, ಅವ್ರ ಇಂಟರ್ವ್ಯೂ ಇರುತ್ತೆ, ಅದನ್ನು ನೀವು ಇದು ಮಾಡಬೇಕು, ತಗೋಬೇಕಾಗ್ತದೆ. ಓಕೆ, ಇದು ಕ್ಲಿಯರ್ ಮಾಡಿದರೆ ನಿಮ್ಗೆ ಅವರು ಮೇಲ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಸೆಸ್ ಎಂತ ಅಂತ. ಸೊ ಇದು ಕ್ಲಿಯರ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಪ್ರೆಸೆಂಟರ್ ಆಗಲಿಕ್ಕೆ ಐ ಥಿಂಕ್ AI ಇಂಟರ್ವ್ಯೂ ಆದಮೇಲೆ ಡೈರೆಕ್ಟ್ ನಿಮಗೆ ಅಲ್ಲಿ ಕೆಲಸ ಸಿಗುತ್ತೆ, ನೀವು ಕೆಲಸ ಮಾಡುವಂಥದ್ದು ಅಷ್ಟೇ ಅನಿಸುತ್ತೆ. ಇದು ಒಂದು ಇಂಟರ್ವ್ಯೂ ನೀವು ಕ್ಲಿಯರ್ ಮಾಡಬೇಕಾಗ್ತದೆ. ಓಕೆ, ಸೊ ನಿಮ್ಗೇನಾದರೂ ಕ್ವಶನ್ ಆನ್ಸರ್ ಗೊತ್ತಿಲ್ಲ ಅಂತಂದರೆ ChatGPT, ನಾನಿವಾಗ ಇನ್ನೊಂದು ಮೊಬೈಲ್ ಹಿಡ್ಕೊಂಡು ಹೆಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೇಮ್ ನೀವು ChatGPT ಯೂಸ್ ಮಾಡಿ. ಓಕೆ, ChatGPT ಯೂಸ್ ಮಾಡಿ ಅದಕ್ಕೆ ಬೇಕಾಗಿರೋ ಆನ್ಸರ್ ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡಿ. ಓಕೆ, ಆ ಥರ ಮಾಡಿ. ಎಲ್ಲ ಕಂಪ್ಲೀಟ್ಲಿ ChatGPT ಇರಬೇಡಿ, ಸ್ವಲ್ಪ ಸ್ವಂತ ಕೂಡ ಇರಲಿ. ಓಕೆ, ಸೊ ಈ ಥರ ಮಾಡಿ ಇದು ಟೆಸ್ಟ್ ಕ್ಲಿಯರ್ ಮಾಡಿ.